TV, forever on fire. ಮಾಜಿ ಶಾಸಕ ಮೊಹಿದ್ದೀನ್ ಬಾಬಾ ಅವರ ಸಹೋದರ ನಾಪತ್ತೆ ಆಗಿದ್ದಾರೆ. ಮಂಗಳೂರಿನ ಕೂಳೂರು ಬ್ರಿಡ್ಜ್ನಲ್ಲಿ ಕಾರ್ ನಿಲ್ಲಿಸಿ ಮಿಸ್ಸಿಂಗ್ ಆಗಿದ್ದಾರೆ. BMW X5 ಕಾರು ನಿಲ್ಲಿಸಿ ಸಹೋದರ ಮುಮ್ತಾಜ್ ಅಲಿ ನಾಪತ್ತೆ ಆಗಿರೋದು. ಸ್ಥಳಕ್ಕೆ ನಗರ ಪೊಲೀಸ್ ಕಮಿಷನರ್ ಅನೂಪ್ ಅಗರ್ವಾಲ್ ಭೇಟಿ ಕೊಟ್ಟಿದ್ದಾರೆ. ಸೇತುವೆಯಿಂದ ಹಾರಿರುವ ಸಂಶಯ ಇದೆ ಅಂತ ಹೇಳ್ತಾ ಇದ್ದಾರೆ. ವಿವಿಧ ತಂಡಗಳು ನದಿಯಲ್ಲಿ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. FSL ಅಧಿಕಾರಿಗಳು ಕಾರು ಪರಿಶೀಲನೆಯನ್ನ ಮಾಡಿದ್ದಾರೆ. ಘಟನೆಯ ಬಗ್ಗೆ ತನಿಖೆ ಮಾಡ್ತಿದ್ದೇವೆ ಅಂತ ಪೊಲೀಸ್ ಕಮಿಷನರ್ ತಿಳಿಸ್ತಾ ಇದ್ದಾರೆ. ಮಿಸ್ಸಿಂಗ್ ಆಗಲಾಗಿದೆ, ಕಾರನ್ನ ನಿಲ್ಲಿಸಿದ್ದಾರೆ. ಆ ನಂತರ ಎಲ್ಲಿ ಹೋಗಿದ್ದಾರೆ, ಏನು ಎತ್ತ, ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ. ಮಂಗಳೂರಿನಲ್ಲಿ ಮಾಜಿ ಶಾಸಕ ಮೊಹಿದ್ದೀನ್ ಬಾಬಾ ಅವರ ಸಹೋದರ ನಾಪತ್ತೆ ಆಗಿರೋದು. ಮಂಗಳೂರಿನ ಕೂಳೂರು ಬ್ರಿಡ್ಜ್ನಲ್ಲಿ ಕಾರನ್ನ ನಿಲ್ಲಿಸಿದ್ದಾರೆ. ಆ ನಂತರ ಕಾಣಿಸ್ತಾ ಇಲ್ಲ. BMW X5 ಕಾರನ್ನ ನಿಲ್ಲಿಸಿ ಸಹೋದರ ಮುಮ್ತಾಜ್ ಅಲಿ ನಾಪತ್ತೆ ಆಗಿರೋದು. ಸ್ಥಳಕ್ಕೆ ಈಗಾಗಲೇ ನಗರ ಪೊಲೀಸ್ ಕಮಿಷನರ್ ಅನೂಪ್ ಅಗರ್ವಾಲ್ ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸೇತುವೆಯಿಂದ ಹಾರಿರಬಹುದು ಅನ್ನುವಂಥ ಸಂಶಯವನ್ನ ಪೊಲೀಸರು ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇದೇ ಕಾರು ಜಖಮಾದಂಗೂ ಕೂಡ ಇದೆ. ಸೊ ಎಲ್ಲಿ ಹೋಗಿರ್ಬೋದು, ಏನು ಎತ್ತ ಅನ್ನುವಂಥದ್ದು ಪ್ರಶ್ನೆ. ವಿವಿಧ ತಂಡಗಳು ನದಿಯಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. FSL ಅಧಿಕಾರಿಗಳು ಕಾರನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಾರು ಜಖಮಾಗಿದೆ. ಮುಂಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ. ಆದರೆ ಕಾರ್ನೊಳಗಿದ್ದಂಥ ಮುಮ್ತಾಜ್ ಅಲಿ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದ್ದಾರೆ, ಏನು ಎತ್ತ, ಯಾವುದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಸೇತುವೆಯಿಂದ ಹಾರಿರಬಹುದು ಅನ್ನುವಂಥ ಸಂಶಯದ ಅಡಿಯಲ್ಲಿ ಇದೀಗ ಸರ್ಚನ್ನು ಕೂಡ ಮಾಡಲಾಗ್ತಾ ಇದೆ. 4 ತಂಡಗಳಿಂದ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಘಟನೆಯ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದೀವಿ ಅಂತ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ FSL ಅಧಿಕಾರಿಗಳು ಬಂದಿದ್ದಾರೆ. ಕಾರ್ನಲ್ಲಿ ಇವರೊಬ್ಬರೇ ಇದ್ರ, ಎಲ್ಲಿಂದ ಎಲ್ಲಿಗೆ ಹೊರಟಿದ್ರು, ಕಾರ್ ಯಾಕೆ ಈ ಥರ ಜಖಮ್ ಆಗಿದೆ, ಏನಾದರೂ ಆಕ್ಸಿಡೆಂಟ್ ಆಗಿತ್ತಾ, ಹುಷಾರು ತಪ್ಪಿದ್ರಾ, ಏನು ಎತ್ತ, ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ. ಪೊಲೀಸರು ಇದೀಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ತಂಡಗಳನ್ನು ರಚನೆ ಮಾಡಲಾಗಿದೆ. ಸೇತುವೆಯಿಂದ ಹಾರಿರಬಹುದು ಅನ್ನುವಂಥ ಒಂದು ಅನುಮಾನ ಕೂಡ ಇದೆ. ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸ್ಥಳದಲ್ಲೇ ಪೊಲೀಸರು ಬೀಡು ಬಿಟ್ಟಿರೋದನ್ನು ನೀವು ಗಮನಿಸಿದರೆ, ಇನ್ನೊಂದು ಕಡೆಯಲ್ಲಿ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಮೆಸೇಜ್ ಬಂತು ದಟ್ ನಮ್ಮ ಇಲ್ಲಿ ಹಳೆ ಶಾಸಕರು ಬಾವ ಅವ್ರದ್ದು ಬ್ರದರ್ ಮುಮ್ತಾಜ್ ಅಲಿ ಅವರು ಇಲ್ಲಿ ಪ್ರಾಮಿನೆಂಟ್ ಬಿಸ್ನೆಸ್ ಮ್ಯಾನ್ ಮತ್ತು ಒಂದು ಸ್ಮಾಲ್ ಟೈಮ್ ಲೀಡರ್. ಅವರು ಕೂಳೂರು ಬ್ರಿಡ್ಜಿಂದ ಅವರು ಗಾಡಿ ಸಿಕ್ಕಿದೆ ಮತ್ತು ಅವರು ಕಾಣ್ತಾ ಇಲ್ಲ. ಸೊ ಇಮಿಡಿಯೇಟ್ಲಿ ನಮ್ಮ ಅಧಿಕಾರಿಗಳು ಎಲ್ಲ ಇದು ಸ್ಥಳಕ್ಕೆ ಈಗ ಪರಿಶೀಲನೆ ಮಾಡಿ ಭೇಟಿ ಕೊಟ್ಟು ಈಗ ನಾವು ತನಿಖೆ ಮಾಡ್ತಾ ಇದ್ದೀವಿ. ಸೊ ಸದ್ಯ ಇರೋದು ಮಾಹಿತಿ ಪ್ರಕಾರ ಇವತ್ತು ಮಿಡ್ ನೈಟ್ 3 ಗಂಟೆಗೆ ಮನೆಯಲ್ಲಿ ಇದು ಕೆಲವು ಕಾರಣದಿಂದ ಅವರು ತಮ್ಮ BMW ಕಾರಿಂದ ಹೊಟ್ಟು ಈ ಕಡೆ ಬಂದಿದ್ದಾರೆ. ಸುಮಾರು ಕಡೆ ಸಿಟಿಲಿ ಸುತ್ತಾಡಿದ್ದಾರೆ. ಆದ ನಂತರ ಇಲ್ಲಿ ಕೂಳೂರು ಬ್ರಿಡ್ಜ್ ಹತ್ರ ಒಂದು ಗಾಡಿಗೆ ಇದು ಆಕ್ಸಿಡೆಂಟ್ ಮಾಡಿ ಆಮೇಲೆ ಅಲ್ಲಿಂದ ಕಾಣೆ ಆಗಿದ್ದಾರೆ. ಸೊ ನಂತರ ಅವಳ ಮಗಳಿಗೆ ಇದು ಗೊತ್ತಾಯ್ತು. ಮಗಳು ಈ ಗಾಡಿಗೆ ಇಲ್ಲಿ ತಂದು ಹಾಕಿದ್ದಾರೆ. ಆದ ನಂತರ ಅವಳು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಈಗ ನಾವು ಬ್ರಿಡ್ಜ್ ಮತ್ತು ಬ್ರಿಡ್ಜ್ ಕೆಳಗಡೆ ಇರೋದು ರಿವರ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ಸೊ ಸಂಶಯ ಇದೆ ದಟ್ ಅವರು ಬ್ರಿಡ್ಜ್ ಇಂದ ಜಂಪ್ ಮಾಡಿರ್ಬೋದು. ಸೊ ಅದಕ್ಕಾಗಿ ನಾವೀಗ NDRF, SDRF ಮತ್ತು ಕೋಸ್ಟ್ ಗಾರ್ಡ್ ಸಹಾಯದಿಂದ ಈಗ ಸರ್ಚ್ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು FSL ಅವರು ಕೂಡ ಆ ಗಾಡಿದು ಮತ್ತು ಆ ಜಾಗದ್ದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅರ್ಲಿ ಮಾರ್ನಿಂಗ್ ನಮಗೆ ಆಕ್ಚುಲಿ ಮೆಸೇಜ್ ಬಂತು ದಟ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಮಧ್ಯರಾತ್ರಿ 3 ಗಂಟೆ ಸಂದರ್ಭದಲ್ಲಿ ಮನೆ ಬಿಟ್ಟರು ಅನ್ನೋದನ್ನು ಹೇಳ್ತಾ ಇದ್ರು, ಕೇಳಿಸ್ಕೊಳ್ತಾ ಇದ್ವಿ. ಆ ಸಂದರ್ಭದಲ್ಲಿ ಮನೆಯಿಂದ ಯಾಕೆ ಹೊರಟ್ರು, ಅಂದರೆ ಮನೆಯಲ್ಲಿ ಏನು ಹೇಳಿ ಹೊರಟಿದ್ರು, ಮನೆಯವ್ರು ಏನು ಹೇಳ್ತಾರೆ, ಯಾಕೆ ಈ ಥರ ಆಗಿರ್ಬೋದು, ಎಲ್ಲಿ ಹೋಗಿರ್ಬೋದು, ಏನು ಅನುಮಾನಗಳು ಹುಟ್ಕೊಳ್ತಾ ಇದೆ?
ನೀತಿ ಮುಮ್ತಾಜ್ ಅಲಿ ಮೊಯ್ದೀನ್ ಬಾಬಾ ಮಾಜಿ ಶಾಸಕರೇನಿದ್ದಾರೆ ಇವರ ಸಹೋದರಾಗಿದ್ದಾರೆ. ಇವರು ಇವತ್ತು ಈ ಕೂಳೂರು ನದಿ ಏನಿದೆ, ಕೂಳೂರು ಬ್ರಿಡ್ಜ್ ಸಮೀಪ ಇರುವಂತಹ ಫಲ್ಗುಣಿ ನದಿಗೆ ಹಾರಿರುವಂತಹ ಒಂದು ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು. ಅವರು ಬೆಳಗ್ಗೆ ಅಂದ್ರೆ ಮಧ್ಯರಾತ್ರಿ ಸುಮಾರು 3 ಗಂಟೆಗೆ ಮನೆಯಿಂದ ಹೊರಟಿದ್ರು. ಯಾವ ಕಾರಣಕ್ಕೆ ಹೊರಟಿದ್ದಾರೆ, ಏನಾದರೂ ಕಲಹಗಳು ಇತ್ತ, ಏನಾದರೂ ಅಸಮಾಧಾನಗಳು ಇತ್ತ, ಈ ಎಲ್ಲದರ ಬಗ್ಗೆ ಕೂಡ ಈಗ ಪೊಲೀಸರು ಕೂಲಂಕುಷವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವರು ಮನೆಯಿಂದ ಹೊರಟ ಬಳಿಕ ಅವರ ಕಾರು ಏನಿದೆ ಅದು ಈ ಕೂಳೂರು ಬ್ರಿಡ್ಜ್ ಸಮೀಪ ಪತ್ತೆಯಾಗಿದೆ. ಅದು ಕೂಡ ಸಾಮಾನ್ಯ ಸ್ಥಿತಿಯಲ್ಲಿ ಅದು ಇಲ್ಲ, ಡ್ಯಾಮೇಜ್ ಆಗಿರುವ ಸ್ಥಿತಿಯಲ್ಲಿ ಅದು ಪತ್ತೆಯಾಗಿರುವಂತದ್ದು ಇನ್ನಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಬೆಳಿಗ್ಗೆಯಿಂದ ಅವರು ಕೂಳೂರು ಬ್ರಿಡ್ಜ್ ಬಳಿಯಿಂದ ಮಿಸ್ಸಿಂಗ್ ಆಗಿದ್ದಾರೆ, ಅವರು ನದಿಗೆ ಹಾರಿದ್ದಾರೆ ಅನ್ನುವಂಥ ಒಂದು ಶಂಕೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಶೋಧ ಕಾರ್ಯ ಅನ್ನುವಂಥದ್ದು ನಿರಂತರವಾಗಿ ನಡೀತಾ ಇದೆ. ಸುಮಾರು 3-4 ಗಂಟೆಯಿಂದ ಈ ಶೋಧ ಕಾರ್ಯ ಅನ್ನುವಂಥದ್ದು ನಡೀತಾ ಇದೆ. NDRF, SDRF ಸೇರಿದಂತೆ ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳು ಕೂಡ ನದಿಯಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದರೊಂದಿಗೆ ಖ್ಯಾತ ಮುಳುಗು ತಜ್ಞರಾಗಿರುವಂತಹ ಈಶ್ವರ್ ಮಲ್ಪೆ ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಕೂಡ ಈ ಒಂದು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈವರೆಗೂ ಕೂಡ ಯಾವುದೇ ರೀತಿಯ ಸುಳಿವು ಅನ್ನುವಂಥದ್ದು ಸಿಕ್ಕಿಲ್ಲ. ಏನಾದರೂ ಅವರು ನದಿಗೆ ಹಾರಿದ್ದಾರೋ ಅಥವಾ ಹಾರಿರುವಂತದ್ದೇ ನಿಜ ಆದರೂ ಕೂಡ ಅವರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಒಂದು ಸುಳಿವು ಸಿಗ್ತಾ ಇಲ್ಲ. ಮತ್ತು ಯಾಕಾಗಿ ಅವರು ಮನೆಯಿಂದ ಹೊರಗಡೆ ಬಂದ್ರು ಬೆಳಿಗ್ಗೆ, ಅದು ಕೂಡ ಬೆಳ್ಳಂಬೆಳಿಗ್ಗೆ ಯಾಕೆ ಬಂದ್ರು, ಇದೆಲ್ಲವೂ ಕೂಡ ಅನೇಕ ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಕೊಟ್ಟಂತ ಒಂದು ಹೇಳಿಕೆ ಆಧಾರದಲ್ಲೂ ಕೂಡ ನೋಡಬಹುದು. ಅವರು ಮನೆಯಿಂದ ಹೊರಟಂತ ವಿಚಾರ ಏನಿದೆ, ಅಲ್ಲೇ ಏನಾದರೂ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯ್ತಾ, ಅಸಮಾಧಾನ ಅಥವಾ ಕೌಟುಂಬಿಕ ಕಲಹ ಅನ್ನುವಂಥದ್ದು ಏನಾದರೂ ಇತ್ತ, ಈ ಎಲ್ಲ ವಿಚಾರಗಳು ಕೂಡ ಈಗ ಸದ್ಯ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿರುವಂತದ್ದು. ಎಲ್ಲ ಆಂಗಲ್ ಅಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅವರ BMW ಕಾರ್ ಏನಿದೆ ಅದು ಕೂಡ ಒಂದು ರೀತಿ ನಜ್ಜುಗುಜ್ಜಾದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಅವರು ಆಕ್ಸಿಡೆಂಟ್ ಮಾಡಿ ಇಲ್ಲಿಗೆ ಬಂದಿದ್ರು ಅನ್ನುವಂಥ ಒಂದು ಮಾಹಿತಿ ಇತ್ತು. ಆದ್ರೆ ಈಗ ಬರ್ತಾ ಇರುವಂತಹ ಒಂದು ಮಾಹಿತಿಯ ಪ್ರಕಾರ ಬಸ್ ಒಂದಕ್ಕೆ ಆಕ್ಸಿಡೆಂಟ್ ಅನ್ನ ಮಾಡಿ ಅವರು U-ಟರ್ನ್ ಹೊಡೆದು ಈ ಕೂಳೂರು ಬ್ರಿಡ್ಜ್ ಸಮೀಪ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭಿಸ್ತಾ ಇದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು ಯಾವ ರೀತಿ ಶೋಧ ಕಾರ್ಯ ಅನ್ನುವಂಥದ್ದು ನಡೀತಾ ಇದೆ ಅನ್ನುವಂಥದ್ದು. ಬೆಳಗ್ಗೆಯಿಂದ ಇದು ನಡೀತಾ ಇದೆ. ಈ ಕೂಳೂರು ಬ್ರಿಡ್ಜ್ ನ ಆಸುಪಾಸಿನಲ್ಲೇ ಈ ಒಂದು ಶೋಧ ಕಾರ್ಯ ನಡೀತಾ ಇದೆ. ಯಾಕಂದ್ರೆ ಸಮುದ್ರಕ್ಕೆ ಬಹಳ ಹತ್ತಿರದಲ್ಲಿ ನಾವಿದ್ದೇವೆ. ಹಾಗಾಗಿ ನದಿಯ ಒಂದು ಫೋರ್ಸ್ ಅನ್ನುವಂಥದ್ದು ಕೂಡ ಬೆಳಗಿನ ಜಾವ ತುಂಬಾ ಜಾಸ್ತಿ ಆಗಿರುತ್ತೆ. ಈಗ ನೀರು ಸ್ವಲ್ಪ ತಗ್ತಾ ಬಂದರೂ ಕೂಡ ಈವರೆಗೂ ಕೂಡ ಯಾವುದೇ ಸುಳಿವು ಅನ್ನುವಂಥದ್ದು ಸಿಕ್ಕಿಲ್ಲ. ಹಾಗಾಗಿ ನಿರಂತರವಾಗಿ ಶೋಧ ಕಾರ್ಯ ಅನ್ನುವಂಥದ್ದು ನಡೀತಾ ಇದೆ. ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಕೂಡ ಸ್ಥಳದಲ್ಲೇ ಇದ್ದಾರೆ. ಬೆಳಗ್ಗೆಯಿಂದ ಸ್ಥಳದಲ್ಲೇ ಎಲ್ಲ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಅಧಿಕಾರಿಗಳು ಕೂಡ ಬೇರೆ ಬೇರೆ ಆಂಗಲ್ಗಳಲ್ಲೆಲ್ಲ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅವರ ಕಾರು ಏನಿತ್ತು ಅದು ಆಕ್ಸಿಡೆಂಟ್ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಇತ್ತು. ಆ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ಆ ಬಸ್ ಯಾವುದಕ್ಕದು ಆಕ್ಸಿಡೆಂಟ್ ಆಗಿತ್ತು ಅದು ಕೂಡ ಈಗ ಸ್ಥಳದಲ್ಲೇ ಇದೆ. ಆ ಬಸ್ ಅನ್ನ ಕೂಡ ತಡೆದು ನಿಲ್ಲಿಸಿದ್ದಾರೆ. FSL ಅಧಿಕಾರಿಗಳು ಕೂಡ ಎಲ್ಲ ರೀತಿಯಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಸದ್ಯ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಶೋಧ ಕಾರ್ಯ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ಒಂದು ಪ್ರಕರಣ ಏನಿದೆ ಅನೇಕ ಅನುಮಾನಗಳಿಗೂ ಕೂಡ ಕಾರಣವಾಗಿದೆ ಮತ್ತು ಜಿಲ್ಲೆಯಾದ್ಯಂತ ಒಂದು ದೊಡ್ಡ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿದೆ. ಯಾಕಂದ್ರೆ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಕಷ್ಟು ದೊಡ್ಡ ಮಟ್ಟಿನಲ್ಲಿ ಈ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಸಮಾಜ ಸೇವೆ ಸೇರಿದಂತೆ ಉದ್ಯಮ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ದೊಡ್ಡ ಹೆಸರನ್ನ ಮಾಡಿದ್ರು. ಹಾಗಾಗಿ ಈ ಪ್ರಕರಣ ಅನ್ನುವಂಥದ್ದು ಈಗ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಆ ಶೋಧ ಕಾರ್ಯ ಕೂಡ ಮುಂದುವರಿತಾ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ಆದಿತ್ಯ, ಮುಮ್ತಾಜ್ ಅಲಿ ಅವರು ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ರು, ಜೊತೆಗೆ ಒಂದಷ್ಟು ಮಸೀದಿಗಳ ಕಮಿಟಿಯಲ್ಲೂ ಕೂಡ ಇವರು ಇದ್ರು. ಸೊ ಇಂಥ ವ್ಯಕ್ತಿ ಸಡನ್ ಆಗಿ ನಾಪತ್ತೆ ಆಗ್ತಾರೆ ಅಥವಾ ಮನೆಯಿಂದ ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ ಹೊರಟು ಬರ್ತಾರೆ ಅಂತ ಅಂದಾಗ, ಆನಂತರ ಅವರು ಕಾಣಿಸ್ಕೊಳ್ತಾ ಇಲ್ಲ, ಅವ್ರ ಕಾರ್ ಮಾತ್ರ ನಜ್ಜುಗುಜ್ಜಾಗಿ ಕಾಣಿಸ್ಕೊಳ್ತಿದೆ ಅಂದಾಗ ಸಹಜವಾಗಿ ಸಾಕಷ್ಟು ಅನುಮಾನಗಳು ಬಂದೇ ಬರುತ್ತೆ. ಅವ್ರ ಫ್ಯಾಮಿಲಿ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾರಾದರೂ ಜೊತೆಗೆ ಹೊರಗಡೆ ಬಂದಿದ್ರಾ, ಇವ್ರ ಜೊತೆಗೆ ಹೋಗ್ತಾ ಇದ್ದೀನಿ ಅಂತ ಏನಾದರೂ ಹೇಳಿ ಬಂದಿದ್ರಂತ, ಅಥವಾ ಹಿಂದಿನ ದಿನಗಳಲ್ಲಿ ಏನಾದರೂ ಘಟನೆಗಳು ನಡೆದಿದ್ದು ಆ ಥರದ್ದು ಏನಾದರೂ ಹೇಳ್ತಾ ಇದ್ದಾರೆ? ಅವ್ರ ಫ್ಯಾಮಿಲಿ ಅವ್ರಿಗೆ ಏನು ಹೇಳ್ತಿದ್ದಾರೆ? ನೀತಿ, ಇವತ್ತು ಈ ಘಟನೆ ಬೆಳಕಿಗೆ ಬಂದ ಕೂಡಲೇ ಮೊಹಿದೀನ್ ಬಾಬಾ ಸೇರಿದಂತೆ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಬಹಳ ದೊಡ್ಡ ಕುಟುಂಬ ಮತ್ತು ಸಾಕಷ್ಟು ಅಭಿಮಾನಿಗಳನ್ನ ಕೂಡ ಅವರು ಹೊಂದಿದ್ದಾರೆ. ಈ ಕಾರಣದಿಂದ ತುಂಬಾ ಅಧಿಕ ಸಂಖ್ಯೆಯಲ್ಲಿ ಕುಟುಂಬಸ್ಥರು ಸೇರಿದಂತೆ ಮನೆಯವರೆಲ್ಲ ಇಲ್ಲೂ ಕೂಡ ಜಮಾವಣೆ ಆಗಿದ್ದಾರೆ. ಈಗ ಅವರ ಹತ್ರ ಮಾಹಿತಿ ಕೇಳಿದ ಸಂದರ್ಭ ಅವರು ಕೂಡ ಒಂಥರ ಶಾಕ್ ಅಲ್ಲಿ ಇದ್ದಾರೆ. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಬೆಳಕಿಗೆ ಬಂದಿದೆ ಅವರ ಮಗಳಿಂದ. ಏನು ಮುಮ್ತಾಜ್ ಅಲಿ ಮನೆಯಿಂದ ಹೊರಟರು, ಆ ಸಂದರ್ಭದಲ್ಲಿ ಅವರ ಮನೆಯವರು ಒಂದು ಹುಡುಕಾಟದಲ್ಲಿ ತೊಡಗಿಕೊಂಡಿದ್ರು. ಹಾಗಾಗಿ ಮನೆಯವರು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಅಂದ್ರೆ ಕೂಳೂರು ಬ್ರಿಡ್ಜ್ ಸಮೀಪ ಈ ಒಂದು ಕಾರು ಈ ಪರಿಸ್ಥಿತಿಯಲ್ಲಿ ಇದೆ ಅನ್ನುವಂಥದ್ದನ್ನ ಪೊಲೀಸರಿಗೂ ಕೂಡ ಮನೆಯವರೇ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಈಗ ಏನು 3 ಗಂಟೆಗೆ ಅವರು ಹೊರಟರು, ಬಳಿಕ 4:45 ಹೊತ್ತಿನಲ್ಲಿ ಈ ಘಟನೆ ಸಂಭವಿಸಬಹುದು ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ. ಹಾಗಾಗಿ 5 ಗಂಟೆ ಸುಮಾರಿಗೂ ಕೂಡ ಇಲ್ಲಿ ಕುಟುಂಬಸ್ಥರು ಬಂದಿದ್ರು. ಎಲ್ಲ ಹುಡುಕಾಟಕ್ಕೆ ಬೇಕಾದಂತಹ ತಯಾರಿಗಳನ್ನ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವಂತಹ ವಿಚಾರದಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಅವರು ಸಕ್ರಿಯರಾಗಿದ್ರು ಅನ್ನುವಂಥ ಮಾಹಿತಿ ಇದೆ. ಇದು ಏನಾದರೂ ವೈಯಕ್ತಿಕ ಕಾರಣಗಳಿಂದ ಅಥವಾ ಕೌಟುಂಬಿಕ ಕಲಹದಿಂದ ಈ ತರ ಆಯಿತು ಅನ್ನುವಂಥ ಅನುಮಾನ ಈಗ ದಟ್ಟವಾಗಿ ಕಾಡ್ತಾ ಇರುವಂತದ್ದು. ಈಗ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ. ಆದಿತ್ಯ, ಒಂದು ಬಸ್ಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋದು
ಬಗ್ಗೆ ನೀವು ಹೇಳ್ತಾ ಇದ್ರಿ, ಆ ಬಸ್ನನ್ನ ಕೂಡ ತಡೆದು ನಿಲ್ಲಿಸಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನೀವು ಹೇಳ್ತಾ ಇದ್ರಿ. ಕಾರನ್ನು ನೋಡ್ತಿದ್ದ ಹಾಗೆ ಗೊತ್ತಾಗುತ್ತೆ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ. ಸೊ ಈ ಬಸ್ಸಿಗೆ ಆಕ್ಸಿಡೆಂಟ್ ಆಗುವಂತ ಸಂದರ್ಭದಲ್ಲಿ ಯಾರು ಡ್ರೈವ್ ಮಾಡ್ತಾ ಇದ್ರು ಕಾರನ್ನ? ಬಸ್ನಲ್ಲಿ ಇದ್ದವರು ನೋಡಿದಾರಾ ಯಾರು ಡ್ರೈವ್ ಮಾಡ್ತಾ ಇದ್ರು, ಏನು ಎತ್ತ ಅಂತ? ಆಕ್ಸಿಡೆಂಟ್ ಆದ್ಮೇಲೆ ನಿಲ್ಲಿಸಿ ಬಸ್ ಅವ್ರ ಜೊತೆಗೆ ಮಾತಾಡಿದ್ದು ಆ ಥರದ್ದು ಏನಾದ್ರು ಮಾಡಿದಾರಂತ, ಅಥವಾ ಸಡನ್ ಆಗಿ ಏಕಾಏಕಿಯಾಗಿ ಆಕ್ಸಿಡೆಂಟ್ ಮಾಡಿ ಅಲ್ಲಿಂದ ಮೂವ್ ಆಗಿರೋದು ಆ ಥರದ್ದು ಏನಾದ್ರು ಆಗಿದೆಯಾ ಅಂತ ಆದಿತ್ಯ? ಆ ನೀತಿಯ ಬಸ್ನವರು ಕೊಟ್ಟಂತ ಮಾಹಿತಿ ಆಧಾರದಲ್ಲಿ ಸಡನ್ ಆಗಿ ಆಕ್ಸಿಡೆಂಟ್ ಆಗಿದೆ. ಆದ್ರೆ ಯಾರು ಕಾರಲ್ಲಿದ್ದಾರೆ ಏನು ಯಾವುದು ಕೂಡ ಅವ್ರ ಮಾಹಿತಿ ಸಿಕ್ಕಿರ್ಲಿಲ್ಲ. ಆದ್ರೆ ಆಕ್ಸಿಡೆಂಟ್ ಮಾಡಿದಂತವರು ಶೀಘ್ರ ಅಲ್ಲಿಂದ ಅವರು ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯ ಬರ್ತಾ ಇರುವಂತದ್ದು. ಮತ್ತೆ ಯೂಟರ್ನ್ ಮಾಡಿ ಅವರು ಕೂಳೂರು ಬ್ರಿಡ್ಜ್ ಹತ್ರ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಆ ಕಾರಿಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಏನು ಅಂದ್ರೆ, ಒಂದು ಕಾರಿನ ನಂಬರ್ ಪ್ಲೇಟ್, ಮುಂಭಾಗದಲ್ಲಿ ಇದ್ದಂತಹ ಒಂದು ನಂಬರ್ ಪ್ಲೇಟ್ ಅನ್ನುವಂಥದ್ದು ಆ ಬಸ್ನವರಿಗೆ ಸಿಕ್ಕಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಈಗ ಆ ಸ್ಥಳದಲ್ಲಿ ಆ ಬಸ್ ಏನಿತ್ತು, ಆ ಖಾಸಗಿ ಬಸ್ ಅನ್ನ ಕೂಡ ಅದರಲ್ಲಿ ಬೇರೆ ಬೇರೆ ಪ್ರಯಾಣಿಕರು ಅಂದ್ರೆ ನಾರ್ಮಲ್ ಆಗಿ ಏನೋ ಯಾವುದೋ ಒಂದು ಟೂರಿಗೆ ಹೋಗುವಂತ ಪ್ರಯಾಣಿಕರಿದ್ರು ಅದರಲ್ಲಿ. ಸೊ ಅವರನ್ನ ಕೂಡ ಈಗ ಅಲ್ಲಿ ಸ್ಥಳದಲ್ಲಿ ನಿಲ್ಲಿಸಲಾಗಿದೆ. FSL ಅಧಿಕಾರಿಗಳು ಸಮರ್ಪಕವಾಗಿ ಸಂಕ್ಷಿಪ್ತವಾಗಿ ಕಾರಿನ ಒಂದು ಏನು ಯಾವ ರೀತಿ ಡ್ಯಾಮೇಜ್ ಆಗಿದೆ ಎಲ್ಲದರ ಬಗ್ಗೆ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಇದರೊಂದಿಗೆ ಆ ಬಸ್ ಅನ್ನ ಕೂಡ ಅಲ್ಲೇ ತಡೆದು ನಿಲ್ಲಿಸಿ ಅವರಿಂದ ಕೂಡ ಮಾಹಿತಿಯನ್ನ ಪಡಿತಾ ಇರುವಂತಹ ಘಟನೆಗಳು ಇದೆ. ಅಂದ್ರೆ ಎಲ್ಲೋ ಒಂದು ಕಡೆ ಬಹಳಷ್ಟು ಭಾವೋದ್ವೇಗಕ್ಕೆ ಅವರು ಒಳಗಾಗಿದ್ರು, ಬಹಳ ಫ್ರಸ್ಟ್ರೇಷನ್ಗೆ ಒಳಗಾಗಿದ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಇದರಲ್ಲಿ ಕಂಡು ಬರ್ತಾ ಇದೆ. ತೀರಾ ಒತ್ತಡಕ್ಕೆ ಸಿಲುಕಿ ಈ ರೀತಿ ಏನಾದ್ರು ನಿರ್ಧಾರಕ್ಕೆ ಬಂದ್ರ ಅನ್ನುವಂಥದ್ದು ಕೂಡ ಈಗ ದಟ್ಟವಾಗಿ ಕಾಡ್ತಾ ಇದೆ ಅನುಮಾನ. ಆದಿತ್ಯ, ಈ ಬ್ರಿಡ್ಜ್ ಮತ್ತು ಮುಮ್ತಾಜ್ ಅಲಿ ಅವರ ನಿವಾಸಕ್ಕೆ ಎಷ್ಟು ದೂರ ಆಗುತ್ತೆ? ಯಾಕಂದ್ರೆ ಬೆಳಗ್ಗೆ 3 ಗಂಟೆಗೆ ಅವ್ರು ಹೊರಟಿದ್ದಾರೆ, 4:15 ಒಳಗೆಲ್ಲ ಘಟನೆ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ರಿ. 5 ಗಂಟೆಗೆಲ್ಲ ಅವರ ಫ್ಯಾಮಿಲಿ ಅವರು ಸ್ಥಳದಲ್ಲಿ ಇದ್ರು ಅನ್ನೋದನ್ನ ಕೂಡ ನೀವು ಹೇಳ್ತಾ ಇದ್ರಿ. ಮತ್ತು ಈ ವಿಚಾರವನ್ನ ಮೊದಲು ಪೊಲೀಸರಿಗೆ ತಿಳಿಸಿದ್ದೆ ಅವರ ಮಗಳು ಅನ್ನೋದನ್ನ ಕೂಡ ನೀವು ಹೇಳ್ತಾ ಇದ್ರಿ. ಎಕ್ಸಾಕ್ಟ್ ಆಗಿ ಅವ್ರ ಮನೆಯಿಂದ ಈ ಬ್ರಿಡ್ಜಿಗೆ ಎಷ್ಟು ದೂರ ಆಗುತ್ತೆ? ಯಾಕಂದ್ರೆ ಈ 1 ಅವರ್ ಅಥವಾ 1.5 ಅವರ್ ಒಳಗಡೆನೆ ಸಾಕಷ್ಟು ಘಟನೆಗಳು ನಡೆದಿರುವಂತ ಸಾಧ್ಯತೆ ಇರುತ್ತೆ. CCTV ವಿಜುವಲ್ಸ್ ಅನ್ನ ಗಮನಿಸಿದಾಗ ಕಾರು ಎಲ್ಲೆಲ್ಲಿ ಓಡಾಡಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ಕಿದೆಯಾ, ಹೇಗೆ ಅಂತ ಆದಿತ್ಯ? ನೀತಿ ಅವರ ಮನೆ ಅನ್ನುವಂಥದ್ದು ಸುರತ್ಕಲ್ ಸಮೀಪದಲ್ಲಿ ಇರುವಂಥದ್ದು. ಹಾಗಾಗಿ ಏನು ತುಂಬಾ ದೂರ ಏನು ಇಲ್ಲ, ಅದು ಕೂಡ ಹೈವೇ, ನ್ಯಾಷನಲ್ ಹೈವೇ ಬೇರೆ. ಸುಮಾರು ಒಂದು 10-15 ಕಿಲೋಮೀಟರ್ ವ್ಯಾಪ್ತಿಯೊಳಗನೆ ಅವರ ಮನೆ ಕೂಡ ಇರುವಂಥದ್ದು. ಹಾಗಾಗಿ ಅವರು ತರಾತುರಿಯಿಂದ ಮನೆಯಿಂದ ಹೊರಟು ಅವರು ಎಲ್ಲಿಗೆ ಹೋಗೋದಕ್ಕೆ ನಿಶ್ಚಯ ಮಾಡಿದ್ರು ಅನ್ನುವಂಥದ್ದು ಕೂಡ ಈಗ ಬಹಳ ಅನುಮಾನ ಕಾರಣವಾಗಿದೆ. ಕೂಳೂರು ಬ್ರಿಡ್ಜ್ ಅಲ್ಲೇ ಗಾಡಿ ನಿಂತಿರುವಂತಹ ಕಾರಣದಿಂದಾಗಿ ಅದು ಅದೇ ಅವರ ಮೂಲ ಡೆಸ್ಟಿನೇಷನ್ ಆಗಿತ್ತು, ಅಥವಾ ಆಕ್ಸಿಡೆಂಟ್ ಆದಂತಹ ಕಾರಣದಿಂದಾಗಿ ಆ ಡೆಸ್ಟಿನೇಷನ್ ಅನ್ನುವಂಥದ್ದು ಆ ಕೂಳೂರು ಬ್ರಿಡ್ಜ್ಗೆ ಬಂದು ನಿಲ್ತಾ, ಇದೆಲ್ಲವೂ ಕೂಡ ಈಗ ತನಿಖೆಯಿಂದ ಗೊತ್ತಾಗಬೇಕು. ಹಾಗಾಗಿ ಪೊಲೀಸರು ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಅನ್ನುವಂಥದ್ದು ನಡೀತಾ ಇದೆ. ನೀತಿ ಫೈನ್, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.